Watch full episodes on Jio Hotstar. ಸಮೋಸೆ ಮತ್ತೆ ಸಖತ್ತಾಗಿತ್ತು ಡಾಕ್ಟರ್ಣ, ಸಖತ್ತಾಗಿತ್ತು. ಇದೇಳಿ ಡಾಕ್ಟರ್ಣ, ಇವತ್ತು ಯಾವ ಖುಷಿಗೋಸ್ಕರ ಪಾರ್ಟಿ ಕೊಡ್ತಾ ಇದ್ದೀರಾ ತಾವು? ಅಯ್ಯೋ ಇಲ್ಲಿ ಕೇಳಯ್ಯ, ನನ್ನ ಜೀವದ ಗೆಳೆಯ, ನಾನು ಏನ್ ಮಾಡ್ತೀನಿ ಗೊತ್ತೇನಯ್ಯ, ನಾನು ಬಹಳ ದೊಡ್ಡ ಇನ್ವೆನ್ಷನ್ ಮಾಡಿದ್ದೀನಿ ಕಣಯ್ಯ. ಅದೇ ಖುಷಿಗೋಸ್ಕರ ಪಾರ್ಟಿ ಅರೇಂಜ್ ಮಾಡಿದ್ದೀನಿ ಕಣಯ್ಯ. ಅದೇ ಡಾಕ್ಟರ್ ಜಟ್ಕ ಅವ್ರೆ, ಅದ್ ಯಾವ ಇನ್ವೆನ್ಷನ್ ಅಂತ ನಮಗೂ ತೋರಿಸಿ. ಅಯ್ಯೋ ನನ್ನ ಗೆಳೆಯರ, ಯಾಕಯ್ಯ ತಡ, ಈಗಲೇ ತೋರಿಸಿನ ಕಡೆಯ ಗಸಿಟ, ಹೋಗಿ ನಾವ್ ಏನ್ ಇನ್ವೆನ್ಷನ್ ಮಾಡಿದೀನಿ ಅಂತ ಹೋಗಿ ತಗೊಂಬರೋಣ ಬಾರಯ್ಯ. ಬೇಗ ತೋರ್ಸಿ. ಅಯ್ಯೋ ಇದನ್ನ ಅಬ್ಬ ಜಟ್ಕ ಸ್ವಾಮಿಗಳ, ನಮ್ಮನ್ನು ಕಾಪಾಡ್ರಿ. ಅಯ್ಯಮ್ಮ, ಇಲ್ಲಿ ಯಾವ್ದೇ ಭೂತ ಗೀತ ಇಲ್ಲ. ಪತ್ಲು ಇದು ಡಾಕ್ಟರ್ ಜಟ್ಕನ ಹೊಸ ಇನ್ವೆನ್ಷನ್ ಮ್ಯಾಜಿಕ್ ಅಷ್ಟೇನೆ. ಇದ್ಯಾವ ಸೀಮೆ ಮಾತಾಡ್ತಿದ್ಯಾ ಗಸಿಟರಾಮ? ಅಯ್ಯೋ ಮೋಟು, ನನ್ ಗೆಳೆಯ ಗಸಿಟರಾಮ ಕರೆಕ್ಟ್ ಆಗಿ ಹೇಳ್ತಾ ಇದ್ದಾನೆ ಕಣಯ್ಯ. ಇಲ್ಲೋಡಯ್ಯ, ಇದೇ ನನ್ನ ಹೊಸ ಇನ್ವೆನ್ಷನ್. ಇಲ್ಲೋಡು, ಇದ್ರ ಹೆಸರು ಏನ್ ಗೊತ್ತೇನಯ್ಯ? ಗ್ಯಾಜೆಟ್ 2 ಮಂಥರ್. ನನಗೆ ಹೊಸ ಇನ್ವೆನ್ಷನ್ ಇಂದ ಎಲ್ಲ ನಾನ್ ಲಿವಿಂಗ್ ಥಿಂಗ್ಸ್ಗಳು ಸಡನ್ ಆಗಿ ಭಯ ಆಗ್ಬಿಡುತ್ತೆ ಕಣಯ್ಯ. ಡಾಕ್ಟರ, ನನಗನ್ಸುತ್ತೆ ನಿಜವಾಗ್ಲೂ ಇದು ಒಳ್ಳೆ ಗ್ಯಾಜೆಟ್ ಅಂತ. ಒಂದೇ ಒಂದು ದಿನಕ್ಕೋಸ್ಕರ ದಯವಿಟ್ಟು ಗ್ಯಾಜೆಟ್ ನನಗೆ ಕೊಡ್ತೀರಾ ಅಣ್ಣ? ನಾನು ಜಾನ್ಗೆ ಬೂತ್ ತರ ಹೋಗಿ ಅವ್ನಿಗೆ ಎದುರಿಸ್ತೇನೆ. ಹೆಂಗ್ ಎದುರಿಸ್ತೀನಿ ಅಂದ್ರೆ, ಜಾನ್ಗೆ ಅವ್ರ ಅಜ್ಜಿ ತಾತ ಸಡನ್ ಆಗಿ ಜ್ಞಾಪಕಕ್ಕೆ ಬಂದ್ಬಿಡ್ಬೇಕು. ಹಂಗೆ ಅವನ ಆಮೇಲೆ ಫುರ್ಫುರಿ ನಗರದಲ್ಲಿ ಕಳ್ತನ ದರೋಡೆ ಮಾಡೋದನ್ನ ಸ್ಟಾಪ್ ಮಾಡ್ಬಿಡ್ಬೇಕು. ಮತ್ತೆ ನಡಿಯೋ, ನಾಳೆ ಅವನ್ನ ಹೆಂಗ್ ಎದುರ್ಸೋಣ ನಾವು ಅಂದ್ರೆ, ಅವನು ಊರು ಬಿಟ್ಟೆ ಎಸ್ಕೇಪ್ ಮಾಡ್ಬೇಕು. ಬನ್ನಿ, ರಾತ್ರಿಯಲ್ಲಿ ಜಾನ್ ಕೂಡ ನಿಮ್ಗೋಸ್ಕರ ಕಾಯ್ತಾ ಇರ್ತಾನೆ. ಅರೆ ಅರೆ, ನನ್ ಸಮೋಸ ಸಮೋಸ, ಬೇಗ ಬಾ ಬೇಗ ಬಾ ಸಮೋಸ. ಎಷ್ಟು ಚೆನ್ನಾಗಿದೆ ಸಮೋಸ. ಬಾಬಾ ನನ್ ಬಾಯೊಳಗೆ ಬಂದ್ಬಿಡು ಬೇಗ. ಸಮೋಸ 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 ಎಸ್ಕೇಪ್ ಆಗ್ಬಿಡ್ತು. ಸಮೋಸ ಮಾಯ ಆಗ್ಲಿಲ್ಲ ಕಣ, ನಮ್ ಬೆಡ್ಡೆ ಮಾಯ ಆಗೋಗ್ಬಿಟ್ಟಿದೆ. ಬೆಡ್ ಮಾಯ ಆಗೋಗ್ಬಿಡ್ತ? ಹಂಗಂದ್ರೆ ಪತ್ಲು ನಮಗ್ ಗ್ಯಾಜೆಟ್ ಗ್ಯಾಜೆಟ್ ಇಲ್ಲಿದೆ. ಮೋಡಿ ಪತ್ಲು, ಗ್ಯಾಜೆಟ್ ಬೇಕು ಅಂದ್ರೆ ಬಂದು ತಗೊಂಡೋಗೆ. ನಮ್ಮನೇನೆ ಮಾಯ ಆಗೋಯ್ತು. ಸಮೋಸ ತಿನ್ನೋ ಟೈಮಲ್ಲಿ ಮಾಯ ಆಗೋಗ್ತಾ ಇದೆ. ಒಂದ್ಸಾರಿ ನನಗೆ ಸಮೋಸ ತಿನ್ನಕ್ ಬಿಟ್ಟು ನೋಡು ಜಾನ್, ಇಡೀ ಜಗತ್ತ ನಿನ್ ಬಚ್ಚಿಕೊಳ್ಳಕ್ಕೆ ಜಾಗನೇ ಸಿಗಲ್ಲ. ಹಂಗ್ ಮಾಡ್ಬಿಡ್ತೇನೆ, ಬಚ್ಚಿಕೊಳ್ಳಕ್ಕೆ ಯಾವ ಜಾಗನೂ ಸಿಗಲ್ಲ ಕಣೋ.
ಹಲೋ ಚಿಂಗಮ್ ಸರ್, ಬೇಗ ಬನ್ನಿ ಸರ್. ವೈಫ್ ಹಿಯರ್ ವೆನ್ ಚಿಂಗಮ್ ಇಸ್ ಹಿಯರ್. ಡೋಂಟ್ ವರಿ ಬತ್ಲು, ನಾನು ಈಗಲೇ ಬರ್ತಾ ಇದ್ದೀನಿ. ಈಗಲೇ ಬಂದೆ. ಕಮಿಂಗ್. ಚಿಂಗಮ್ ಸರ್. ಹಲೋ ಸಿಂಗಮ್ ಸರ್, ಈ ತರ ಗಾಡಿ ಹೋಗೋದನ್ನ ಯಾವಾಗಿಂದ ಕಲ್ತ್ರಿ? ಅಯ್ಯಬ್ಬ, ನಾನ್ ಬಿಡೋದಿಲ್ಲ, ಖಂಡಿತವಾಗ್ಲೂ ಜಾನ್ನ ಬಿಡೋದಿಲ್ಲ. ಅವ್ನು ನನ್ನ ಬೈಕ್ ನ ಮಾಯ ಮಾಡ್ಬಿಟ್ಟಿದ್ದಾನೆ. ಡಾಕ್ಟರ್ ಅಣ್ಣ, ಗ್ಯಾಜೆಟ್ಗೆ ಏನಾದ್ರೂ ಪರಿಹಾರ ಹೇಳಿ, ಬೇಗ ಹೇಳಿ ಅಣ್ಣ, ಇಲ್ಲಾಂದ್ರೆ ಹೊರಗಡೆ ಹೋಗೋದಕ್ಕೂ ಬಹಳ ತೊಂದರೆ ಆಗೋಗ್ಬಿಡುತ್ತೆ. ಅಯ್ಯಮ್ಮ, ಈಗೇನೋ ಬರೀ ಸಮೋಸ ಮೋಟರ್ ಬೈಕ್ ನ ಮಾಯ ಮಾಡ್ತಾ ಇದ್ದಾನೆ. ಆಮೇಲೆ ಅವನು ನಾವು ಹಾಕೊಂಡಿರೋ ಬಟ್ಟೆಗಳನ್ನ ಮಾಯ ಮಾಡ್ಬಿಟ್ರೆ ಏನ್ ಮಾಡ್ಲಿ? ಏನಾದ್ರೂ ಮಾಡಿ ನಿಮ್ ಕಾನೂನು ಮೇಲೆ ಆಡಿ. ಜಾನು ಇಡೀ ಊರ್ನೆಲ್ಲ ಕುಲ್ಗೆಡಿಸ್ತಾ ಇದ್ದಾನೆ. ಓಡಿಸ್ ಮಾಡ್ಬಿಡಿ. ಎಲ್ಲ ಬಿಡಿ, ಎಲ್ಲ ಖಾಲಿ, ಸಮೋಸ ಖಾಲಿ. ಇದೇನಾಯ್ತು? ಎಲ್ಲ ಮಾಯ. ಅರೆ ಏನಪ್ಪ ಜಾನ, ಏನ್ ಮಾಡ್ಬಿಟ್ಟೆ ನೀನು? ನನ್ನ ಅಂಗಡಿ ಯಾಕಪ್ಪ ಮಾಯ ಮಾಡ್ಬಿಟ್ಟೆ ನೀನು? ನಾನು ನಿನಗೆ ಏನ್ ದ್ರೋಹ ಮಾಡಿದ್ದೆ ಹೇಳ ಮತ್ತ. ನೀನು ಮೋಟುಗೆ ತುಂಬಾ ಸಪೋರ್ಟ್ ಮಾಡ್ತೀಯಾ? ಅವನಿಗೆ ಸಮೋಸ ತಿನ್ಸಿ ಅವನ ಶಕ್ತಿವಂತನ ಮಾಡಿದ್ಯಾ? ಅವನು ತಿಂದು ನನ್ನ ಹಾಕೊಂಡು ರುಬ್ತಾ ಇರ್ತಾನೆ. ಈಗ ಎಲ್ಲರಿಗಿಂತ ತಾಕತ್ತು ನಿಮ್ಗೆ ಬಂದ್ಬಿಟ್ಟಿದೆ. ನಿಮ್ಗೆ ಎದಲ್ಕೊಂಡ್ಲು ಆ ಮೋಟು ಇಲ್ಲಿದಂಗೆ ಬಿಲ್ಲಲ್ಲಿ ಬಟ್ಟಿಟ್ಕೊಂಡ್ಬಿಟ್ಟಿದ್ದಾನೆ. ಹಾ ಬಾಸ್, ಹಾ ಮೋಟು ಪತ್ಲು ಅಷ್ಟೇ ಅಲ್ಲ, ಚಿಂಗಮ್, ಜಟ್ಕ, ಗಸಿಟ ಎಲ್ಲರೂ ಬಚ್ಚಿಟ್ಕೊಂಡು ಕೂತಿದ್ದಾರೆ. ಇದು ಬರೀ ಟ್ರೈಲರ್ ಅಷ್ಟೇನೆ, ಇನ್ನು ಸಿನಿಮಾ ಬಾಕಿ ಇದೆ ಗೊತ್ತ. ಇವಾಗ ಎಲ್ಲಾ ಜನರು ನನ್ನ ನೋಡಿ ಹೆದರ್ಕೊಳ್ತಾರೆ. ಜಾನ್ ಆಗ್ತಾನೆ ಡಾನ್, ಜೈ ಜೈ ಜಾನ್ ಆಗ್ತಾನೆ ಡಾನ್. ಅಯ್ಯೋ, ಏನು ಚಿಂತೆ ಮಾಡಕ್ ಹೋಗ್ಬೇಡಿ ನನ್ನ ಜೀವದ ಗೆಳೆಯರ. ಇಲ್ಲಿ ಕೇಳ್ರಿ, ನಾನು ನಿಮ್ಗೆಲ್ಲರಿಗೂ ಒಂದು ಒಳ್ಳೆ ಉಪಾಯ ಕೊಡ್ತಾ ಇದ್ದೀನಿ. ಏನ್ ಗೊತ್ತಾ? ಹಾಲಿಂದು ಹಾಲಿಗೆ, ನೀರಿಂದು ನೀರಿಗೆ ಗೆಳೆಯ. ಜಾನ್, ಬನ್ನಿ ಮಹಾರಾಜರುಗಳೇ, ಏನಾಯ್ತು? ನನ್ನ ಹತ್ರ ಕ್ಷಮೆ ಕೇಳೋದಕ್ ಬರ್ತಾ ಇದ್ದೀರೇನ್ರಪ್ಪ? ಬನ್ನಿ ಕ್ಷಮೆ ಕೇಳಿ. ಕೆಳಗ್ ಬಿದ್ದು ಉಳ್ಳಾಡಿ ಕ್ಷಮೆ ಕೇಳಿ. ಆದ್ರೆ ನಾನ್ ನಿಮ್ಮನ್ನ ಕ್ಷಮಿಸೋದಿಲ್ಲ. ನಿಮ್ಮೆಲ್ಲರ ಸೇಡ್ ತೀರಿಸ್ಕೊಳ್ತೀನಿ. ಒಬ್ಬೊಬ್ಬರಿಗೆ ಪರ್ಸನಲ್ ಆಗಿ ರುಬ್ತೀನಿ. ನೀವು ಪ್ರತಿಯೊಬ್ರು ಪರ್ಸನಲ್ ಆಗಿ ಹಾಕಿದ್ದೀನಲ್ಲ, ನಾನು ನಿಮ್ಗೆ ಹಾಕೊಡ್ತೇನೆ. ಜಾನ್, ಖಾಲಿ ಪಲಾವ್ನ ಸುಮ್ನೆ ಬೇಯಿಸೋದನ್ನ ನಿಲ್ಸು. ನಾವು ನಿಮ್ಮ ಹತ್ರ ಕ್ಷಮೆ ಕೇಳಕ್ಕೂ ಬಂದಿಲ್ಲ, ನಾವು ನಿಮ್ಮನ್ನ ಕ್ಷಮಿಸೋದಕ್ಕೂ ಬಂದಿಲ್ಲ ಇಲ್ಲಿಗೆ. ನಾವೆಲ್ಲರೂ ಇಲ್ಲಿಗೆ ನಿನ್ನ ಡೋಬಿ ಬಟ್ಟೆ ಹೋಗಿತಾನಲ್ಲ, ಹಂಗ ಒಯ್ಯಕ್ಕೋಸ್ಕರ ಬಂದಿದ್ವಿ. ಅದೇನ್ ಬೇಕಾದ್ರಾಗ್ಲಿ ಕಣ. ಅನ್ಸುತ್ತೆ ಇರುವೆಗಳಿಗೂ ಕೂಡ ರೆಕ್ಕೆ ಬಂದ್ಬಿಟ್ಟಿದೆ ಅಂತ. ಇವಾಗ್ಲೇ ತೋರಿಸ್ತೇನೆ. ಇದೇನಾಗೋಯ್ತು? ಏನಾಯ್ತು ಗೊತ್ತು? ಬಿಟ್ಬಿಡಿ, ನನ್ನ ತಪ್ಪಾಗಿ ಹೋಗ್ಬಿಟ್ಟಿದೆ ನನ್ನ ಕಡೆಯಿಂದ. ಮತ್ತೆ ತಪ್ಪು ಮಾಡೋದು ಮನುಷ್ಯನ ಸಹಜ ಗುಣ ಅಲ್ವೇನ್ರ? ಪ್ಲೀಸ್
ಅಯ್ಯ ಮಜಾನ್, ನೀನ್ ತಪ್ಪು ಮಾಡಬಹುದು, ನಾವು ತಪ್ಪು ಮಾಡಬಹುದು, ಆದ್ರೆ ಅದು ಮಾತ್ರ ತಪ್ಪು ಮಾಡಕ್ಕೆ ಸಾಧ್ಯನೇ ಇಲ್ಲ. ಅದು ಯಾರದು? ನೀನ್ ಹಿಂದ್ಗಡೆ ನೋಡ. ಬಿಟ್ಬಿಡಿ ಇದೇನು ಹಿಂದೆ ಬಿದ್ಬಿಟ್ಟಿವೆ. ಯಾಯೋ ಮೈಯದು ನಂದು ನಾಚಿಕೆ ಆಗೋದಿಲ್ವಾ? ನನ್ನ ಬಟ್ಟೆನೆಲ್ಲ ತಿಂತಾ ಇದ್ದಾರಾ? ಹೆಲ್ಪ್ ಕಾಪಾಡಿ. ಎಂತ ಕಲರ್ ಹೂ ಬಿಟ್ಬಿಟ್ಟಿದೆ, ಎಷ್ಟು ಸುಂದರವಾಗಿವೆ ನೋಡ ಹೂಗಳೆಲ್ಲ. ಮೋಟು ಹೂಗಳ ಪತ್ಲು, ನಾವು ಈ ಹೂಗಳನ್ನೆಲ್ಲ ಹೂ ಮಾರೋರು ಕೊಟ್ಬಿಟ್ಟು ಸಖತ್ ದುಡ್ಡು ಮಾಡ್ಬಿಡ್ಬೋದು ಅಲ್ವೇನ ಪತ್ಲು? ಇದೇನ್ ಮಾಡ್ತಿದ್ದೆ ಮೋಟು? ನಾನೇನು ಹೂವಿನ ಗಿಡ ಅಲ್ಲ ಕಣ, ನನ್ ಮೇಲೆ ನೀರ್ ಬಿಡ್ತಾ ಇದೆಯಾ ನೀನು? ಅರೆ ಮೋಟು, ನನಗ ಒಂದು ಕೆಂಪು ಕಲರಿನ ಹೂ ಕೊಡು ಮತ್ತ. ತೋಳಿ, ನನಗೆ ಸುಂದರವಾದ ಹಳದಿ ಬಣ್ಣದ ಹೂಗುಚ್ಛನೇ ಬೇಕು. ತೋಳಿ. ಥ್ಯಾಂಕ್ ಯು ಸರ್. ನನಗೆ ಯಾವ ಹೂವಿನ ಬುಟ್ಟಿ ಕೊಡಿ. ಧನ್ಯವಾದಗಳು. ವೆರಿ ಗುಡ್, ಒಳ್ಳೆ ವ್ಯಾಪಾರ. ನನಗೆ ದುಡ್ಡು ಸಂಪಾದನೆ ಮಾಡೋದಕ್ಕೆ ಬಿಡೋದಿಲ್ಲ ನೀವು. ಯಾವಾಗ ನೋಡಿದ್ರು ಹಿಡ್ಕೊಂಡು ನನ್ನ ಜೈಲಿಗೆ ಹಾಕ್ತಾ ಇರ್ತೀರ ನೀವೆಲ್ಲ ಸೇರ್ಕೊಂಡು. ಇವಾಗ ನಿಮ್ಗೆ ಸಂಪಾದನೆ ಮಾಡಕ್ ಬಿಡೋದಿಲ್ಲ. ನನ್ನ ಬ್ರಿಲಿಯಂಟ್ ಬರ್ಡ್ ಕಿಚನ್ ಅಲ್ಲಿ ಒಂದು ಅಡಿಗೆ ತಯಾರಾಗ್ತಾ ಇದೆ. ಕೇಳ್ರಪ್ಪ, ನಾನು ಭೂಮಿ ಒಳಗಡೆ ಹೋಗ್ಬಿಟ್ಟು ಹೂಗಳ ಎಲ್ಲಾ ಬೇರೆ ಕಿತ್ತಾಕ್ಬಿಡ್ತೇನೆ. ಏನು ಇರೋದಿಲ್ಲ ಬೇರು, ಇರೋದಿಲ್ಲ ಕಂಡ, ಇರೋದಿಲ್ಲ ಹೂವ, ಏನು ಇರೋದಿಲ್ಲ. ಪತ್ಲು, ಇಲ್ಲೋಡ, ಇಲ್ಲಿ ನಮ್ಮ ತೋಟದಲ್ಲಿ ಯಾವ್ದೋ ದೊಡ್ಡ ಇಲಿನೋ ಹೆಗ್ಣನೋ ಸೇರ್ಕೊಂಡ್ಬಿಟ್ರಿ ಮಕ್ಕಳು. ಅಯ್ಯೋ, ಇಲಿನೋ ಇಲ್ಲ ಹೆಗ್ಣನೋ ಇಲ್ಲ ಕಣ, ಕುಳ್ಳ ಜಾನ್ ಮುಖ ಕಾಣಿಸ್ತಾ ಇದೆ ನಂಗೆ. ಏನು ಇಲಿ ತರ ಜಾನ್ ಬರ್ತಾ ಇದ್ದಾನ? ಬರೋನ್ ವೆಲ್ಕಮ್ ಮಾಡೋಣ ಸಖತ್ತಾಗಿ. ಬಾಬಾ ಬಾಬಾ, ಬಲ್ಲೆ 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 ಬಲ್ಲೆ. ಭೂಮಿ ಒಳಗಡೆ ಯಾವ ಪ್ರಾಣಿ ತಾನೇ ಹೋಗಕ್ಕಾಗುತ್ತೆ? ಅದೆಷ್ಟು ತುಳಿದಾಗ್ತಾ ಇದ್ದೀರಾ? ಆದ್ರೆ ವಾಪಸ್ ಬಂದೇ ಬರ್ತೀನಿ ನಾನು, ವಾಪಸ್ ಬಂದೇ ಬರ್ತೀನಿ. ಅರೆ, ಏನ್ ಮಾಡ್ತಾವ್ರಿ ಇವರು? ಅರೆ ಮೋಟು ಪತ್ಲು, ವಾ ಎಷ್ಟು ಚೆನ್ನಾಗಿದೆ ನಿಮ್ದು. ನೀವು ಹಣ್ಣಿನ ಗಿಡಗಳೆಲ್ಲ ಎಷ್ಟು ಚೆನ್ನಾಗಿ ಬೆಳೆಸಿದ್ದೀರಾ. ನಾನು ಬರ್ತ್ಡೇ ಪಾರ್ಟಿಗೆ ಹೋಗ್ತಾ ಇದ್ದೀನಿ. ಎಲ್ಲಾ ಕಲರ್ ಹೂಗಳು ಸೇರಿಸ್ಬಿಟ್ಟು ಒಂದು ದೊಡ್ಡದು ಬೊಕ್ಕೆ ಮಾಡಿಕೊಡಿ ನನಗೆ ಪ್ಲೀಸ್. ಸಾಕು ನಿಲ್ಸಿ. ಚಿಂಗಂ ಸರ್ ಕಾಪಾಡಿ, ಬಾಕ್ಸರ್ನ ನಮಗೆ ಒದೆ ಕೊಡಕ್ಕೋಸ್ಕರ ಬಂದಿದ್ದಾನೆ. ಬನ್ನಿ ಇಬ್ಬರಿಗೂ ತಿಂಡಿ ಊಟ ಕೊಡಿಸ್ತೀನಿ. ಬನ್ನಿ ಬೇಗ ಬಾಕ್ಸೋಣ, ಬೇಗ ಬೇಗ. ಸಕ್ಕದ ಶೋಕ್ತಿದೆ ನನಗೆ. ಅರೆ ಎಲ್ಲೋದ್ರು? ಅರೆ ಮೋಟು ಸಿಕ್ಕು. ನೀನು ಸಾರಿ ಚಿಂಗಂ ಸರ್, ನಾನು ಸ್ವಲ್ಪ ಅರ್ಜೆಂಟಾಗಿ ಹೋಗ್ಬೇಕು, ಆಮೇಲೆ ಸಿಗ್ತೀನಿ. ಆದ್ರೆ ಇವತ್ತು ನೀವು ಮೋಟು ಪತ್ಲುನ ಕಾಪಾಡ್ಬಿಟ್ರಿ. ಎಂತ ಪ್ರೀತಿ, ಎಂತ ತ್ಯಾಗ ನಿಮ್ದು. ಅವ್ರ ಜಾಗದಲ್ಲಿ ನೀವು ಚೆನ್ನಾಗಿ ಓದೇ ತಿಂದ್ರಿ. ನಾನು ನಿಮ್ ದೋಸ್ತಿಗೆ ಸೆಲ್ಯೂಟ್ ಮಾಡ್ತೀನಿ. ಒಪ್ಕೊಂಡೆ ನಿಮ್ಮನ್ನ. ಅಯ್ಯಮ್ಮ, ಯಾವ ಸ್ನೇಹ, ಯಾವ ತ್ಯಾಗ. ನನ್ ಬತ್ತಷ್ಟು ಹಿಡ್ಕೊಂಡು ಸಖತ್ ತದಕ್ಬಿಟ್ಟು ಈಗ ಎಂತ ಸ್ನೇಹ ತ್ಯಾಗ ಅಂತ ಬುಳ್ಳೆ ಬಿಡ್ತಾ ಇದ್ಯಾ. ಮೋಟು ಪತ್ಲು ನಾನು ಹೊಡ್ತಾ ಇದ್ದೀನಿ. ನಿಮ್ಮ ಅಕ್ಕಪಕ್ಕ ಇದ್ರೆ ನನಗೆ ಬಹಳ ತೊಂದ್ರೆ. ನಾನಿಲ್ಲಿರಲ್ಲ.
ಮೋಟು ಪತ್ಲು ತಗೊಳ್ಳಿ ನನ್ಗೆ ಜೇನು ಹುಳಗಳು. ಇವು ನಿಮ್ಮ ಹೂಗಳ ಸುಗಂಧನೆಲ್ಲ ಹೀರಿ ಹೀರಿ ಹೂ ಬಾಡೋಗ ಹಾಗೆ ಮಾಡುತ್ತವೆ. ಇವಾಗ ನಿಮ್ ನರ್ಸರಿಯಲ್ಲಿ ಯಾವುದೇ ಹೂವು ಉಳಿಯೋದಿಲ್ಲ. ನನ್ನ ಪ್ಲಾನ್ ಯಾವತ್ತಿಗೂ ನನ್ನ ಕೈ ಕೊಡೋದಿಲ್ಲ. ಇಲ್ಲೂ ಬಂದ್ಬಿಟ್ಟು ಎಲ್ಲ ಬಿಡೋದಕ್ಕೆ ಇದೆ ಕಣ. ಡಾಕ್ಟರ್ ಫೋನ್ ಮಾಡಬೇಕು. ಬಂದು ಡಾಕ್ಟರ್ ಬೇಗ ಫೋನ್ ಮಾಡ. ಏನಾದ್ರೂ ಹೆಲ್ಪ್ ಮಾಡ್ರಪ್ಪ. ಅಯ್ಯೋ ಡಾಕ್ಟರ್ನ ಬೇಗ ಬನ್ನಿ. ಜೇನುಹುಳುಗಳು ನಮ್ಮಿಬ್ಬರನ್ನು ಅಟ್ಯಾಕ್ ಮಾಡ್ತಾ ಇವೆ ಅಣ್ಣ. ಡಾಕ್ಟರ್ನ ಬೇಗ ಏನಾದ್ರು ಮಾಡಿ ಜೇನುಹುಳುಗಳು ಕಚ್ಬಿಟ್ಟು ನೋಡಿ ನಮ್ಮ ಅವಸ್ಥೆ ಮೈ ಮೇಲೆಲ್ಲ ಗುಳ್ಳೆಗಳಾಗ್ಬಿಟ್ಟಿವೆ. ಚಿಂತೆ ಮಾಡ್ಬೇಡಿ ಕಣ್ರೆ, ಅಳಬೇಡಿ ಕಣ್ರೆ. ನಾನು ಈಗಲೇ ನಿಮ್ಮನ್ನ ಸರಿ ಮಾಡ್ಬಿಡ್ತೀನಿ ನೋಡ್ರೆ. ಇಲ್ಲಿ ಇಲ್ಲೋಡಪ್ಪ, ಇದು ರೋಬೋಟಿಕ್ ಬರ್ಡು. ಇದು ನೋಡಿ ಕೆಂಪು ಬಟನ್ ಕಾಣಿಸ್ತಾ ಇದೆಯಲ್ಲ, ಇದನ್ನ ಪ್ರೆಸ್ ಮಾಡ್ಬಿಟ್ರೆ ಸಾಕು. ಆಮೇಲೆ ನರ್ಸರಿ ಬಿಟ್ಬಿಡಿ. ಆಮೇಲೆ ಇದು ಎಲ್ಲ ಜೇನುಹುಳುಗಳನ್ನು ಅಲ್ಲಿಂದ ಓಡಿಸ್ಬಿಡ್ತೀನಿ ಕಣ್ರೆ. ನಿಮ್ಮ ಈ ಐಡಿಯಾ ಎಲ್ಲ ಮಣ್ಣಾಗಿ ಹೋಗ್ಬಿಡ್ತು. ಇವಾಗ ಏನ್ ಮಾಡ್ತೀರಾ? ಇವಾಗ ನಾನೇನ್ ಮಾಡ್ತೀನಿ ಅಂದ್ರೆ, ಇವಾಗ ಈ ನರ್ಸರಿಯಲ್ಲಿ ಬರೀ ದೊಡ್ಡ ದೊಡ್ಡ ತೂತುಗಳೇ ಇರಬೇಕು. ಇಲಿಗಳು ಇದೇನಪ್ಪ, ಇಷ್ಟೊಂದು ಇಲಿಗಳು ಏನ್ ನಡೀತಿವೆ ಇಲ್ಲಿ? ಏನಪ್ಪ ಹೊಸ ಐಟಮ್ಗಳು ನುಗ್ಬಿಟ್ಟಿವೆ ನಮ್ ತೋಟನ ಹಾಳು ಮಾಡೋದಕ್ಕೆ. ಅವಕ್ಕೊಂದು ಗತಿ ಕಾಣಿಸ್ತಿರೋ. ಹೊಡ್ರಿ, ನಿಮ್ಮ ಓನರ್ ಹತ್ರ ಹೊಡ್ರಿ, ಹೋಗಿ. ತುಂಬಾ ಜೋರ ಕಚ್ತಾ ಇದೆ. ಬೇಡ ಓಡಿ, ಬೇಡ ಪ್ಲೀಸ್. ಪೂರ್ತಿ ನರ್ಸರಿನ ಹಾಳು ಮಾಡ್ಬಿಡ್ತೀನಿ. ಎಲ್ಲ ರಿವೆಂಜ್ ತಗೋತೀನಿ. ಏನಲ್ಲ ಜಾನು, ಇವನ್ಗೀಗ ಮಜಾ ತೋರಿಸ್ತೀನಿ ಇರು. ಜಾನ್ ಬಾರ ಈಗ ನಿನಗೆ ಇವಾಗ ಮೇಲಿಂದ ಹಾಕ್ಬಿಡ್ತೀನಿ. ಒಳಗಡೆ ಹೋಗ.
ಎಳಿ ಎಳಿ ಪತ್ಲು ಎಳಿ ಎಳಿ. ಜಗಳ ಒಬ್ಬೊಬ್ರೆ ಮಾಡ್ಬೇಕು, ಇಬ್ಬಿಬ್ರು ಮಾಡೋದು ಅನ್ಯಾಯ. ಇದೆಂತ ಆಟ ನಿಂತು? ಹೊಡಿಬೇಡಿ, ಬೇಡ ಹೊಡಿಬೇಡಿ ಪ್ಲೀಸ್. ಏನ್ ಮಾಡ್ತಾ ಇದ್ದೀರಾ? ಮೇಲ್ಗಡೆಯಿಂದ ಕೆಳಗ್ ಬಿದ್ರೆ ತುಂಬಾ ಏಟ್ ಬೀಳುತ್ತೆ. ಕೆಳಗಡೆ ನಡೆಯೋ. ಕೆಳಗಡೆ ಹೋದ್ರೆ ನೀವು ಚೆನ್ನಾಗಿ ಹೊಡಿತೀರಾ. ಮೇಲ್ಗಡೆ ಸುಮ್ಮನೆ ಬಿಟ್ಬಿಡ್ತೀನ. ಚಿಂಗಂ ಸರ್, ನಾನು ಮೋಸ ಮಾಡಿದ್ದೀನಿ, ದರೋಡೆ ಮಾಡಿದ್ದೀನಿ, ಕಳ್ತನ ಮಾಡಿದ್ದೀನಿ. ನಾನು ಸರೆಂಡರ್ ಆಗ್ತಾ ಇದ್ದೀನಿ. ನನ್ನ ಅರೆಸ್ಟ್ ಮಾಡಿ ಮೋಟು ಪತ್ಲೆಯಿಂದ ಕಾಪಾಡಿ. Watch India's largest kids library only on Jio Hotstar. Download the app now.